ರಾಜ್ಯದ ಪ್ರತಿಷ್ಠಿತ ಒಂದು ನಿಗಮ KSIC ಸಿಲ್ಕ್ ಮೈಸೂರು ಸಿಲ್ಕ್ ಮೈಸೂರು ಮುಮ್ಮಡಿ ಮಹಾರಾಜರು ಪ್ರಾರಂಭ ಮಾಡದಂಥದ್ದು 113 ವರ್ಷ ಆಗಿದೆ ಪ್ರಾರಂಭ ಆಗಿ. ಇವತ್ತಿಗೂ ಕೂಡ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ಪ್ರತಿ ಹಬ್ಬದಲ್ಲೂ ಉಡಿಸುವಂತ ಸೀರೆ ಮೈಸೂರು ಸಿಲ್ಕ್. ನಾನು ಬಂದಾಗ ಇಲ್ಲಿ ಚರ್ಚೆ ಮಾಡಿದೆ, ಕೇಳಿದೆ, ಅವರು ಏನು ಟಿ ನರಸೀಪುರದಲ್ಲಿ ನೂಲನ್ನ ತಯಾರು ಮಾಡ್ತಾರೆ, ಆ ನೂಲು ಇಲ್ಲಿ ಬಂದ್ಮೇಲೆ ಇಲ್ಲಿ ಅದನ್ನ ಸೀರೆಯಾಗಿ ನೇಯ್ಗೆ ಮಾಡ್ತಾರೆ. ಅದಾದ್ಮೇಲೆ ಮಾರಾಟ ಹೇಗೆ ಅಂತ ಹೇಳಿದ್ರೆ, ನೀವೆಲ್ಲ ಬೇರೆ ಕಡೆ ಹೋದರೆ ರಾಶಿ ರಾಶಿ ಸೀರೆಗಳು ಹಾಕಿರ್ತಾರೆ, ಸಾವಿರಾರು ಸೀರೆಗಳು ಹಾಕಿರ್ತಾರೆ. ನಮ್ ಚಾಯ್ಸ್ ಇರ್ತೈತೆ ಅಲ್ಲಿ. ಇಲ್ಲಂಗಲ್ಲ, ನೀವು ತಯಾರಾಗಿದ್ದು ಒಂದೇ ಗಂಟೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂತಾರಂತೆ ಸೀರೆಗೋಸ್ಕರ. ಒಂದು ತಾಯಿ ಚಾಮುಂಡೇಶ್ವರಿ ಉಡಿಸ್ತಾರೆ ಅನ್ನೋದು ಒಂದು, ಮತ್ತು ಮೈಸೂರು ಸಿಲ್ಕ್ ಅನ್ನೋದು ಈಗ ಮದುವೆಗಳಿಗೆ ಒಂದು ಪಾವಿತ್ರತೆ. ಈಗ ಯಾರೇ ಮದುವೆ ಆದ್ರೂ ಕೂಡ ಮೈಸೂರು ಸಿಲ್ಕ್ ಯೂಸ್ ಮಾಡೋಕ್ಕೆ ಒಂದು ಪದ್ಧತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಇದೊಂದು ಖ್ಯಾತಿ ಇರ್ತಕ್ಕಂಥದ್ದು. ಅಂತ ಒಂದು ಫ್ಯಾಕ್ಟ್ರಿಯನ್ನ, ಇವತ್ತು ಟಿ ನರಸೀಪುರದಲ್ಲಿರೋ ಫ್ಯಾಕ್ಟ್ರಿಯನ್ನ ಹಂತವಾಗಿ ಮುಚ್ಚುವಂತ ಒಂದು ಕುತಂತ್ರವನ್ನ ಈ ಸರ್ಕಾರ ಮಾಡ್ತಾ ಇದೆ. ನೀವು ಆ ಕಡೆ ಹೋಗಿ ಪಾಪ, ಆಮೇಲೆ ನಿಮ್ಮನ್ನ ಟಾರ್ಗೆಟ್ ಕುತಂತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೇನ್ ಕ್ರೀಡಾಂಗಣಕ್ಕೆ ವಿರೋಧ ಅಲ್ಲ. ಒಂದಲ್ಲ 10 ಕ್ರೀಡಾಂಗಣ ಮಾಡ್ಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಅದೇನೋ ಗೊತ್ತಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದ್ರೇನೆ ಅವ್ರಿಗಾಗಲ್ಲ, ಕಾಂಗ್ರೆಸ್ ಅವ್ರಿಗೆ. ಪ್ರತಿ ಸರಿನೂ ಕೂಡ ಅವ್ರೇನು ಮಹಾರಾಜರು ಏನ್ ಮಾಡಿದ್ದಾರೆ, ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಒಳ್ಳೇದ್ ಮಾಡಿದ್ದಾರೆ. ಅವರ ಏನೇನಿದೆಯೋ ಮುಚ್ಚುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ಒಂದು, ಅಲ್ಲಿ ಬಾಯ್ಲರು ಇರೋವಂಥದ್ದು, ಮತ್ತೆ ಅಲ್ಲಿ ರೇಷ್ಮೆ ತಯಾರು ಮಾಡೋದು, ಅಲ್ಲಿ ಬೇಯಿಸ್ತಾರೆ, ಅದ್ರದ ವಾಸನೆ ಎಲ್ಲ ಬಹಳ ದಟ್ಟವಾಗಿ ಬರುವಂಥದ್ದು. ಮತ್ತೆ ಬಾಯ್ಲರು ಕೂಡ ಇರೋದ್ರಿಂದ ಏನಾನ ಸಿಡಿದ್ರೆ, ಅಲ್ಲಿ ಸ್ಪೋರ್ಟ್ಸ್ ಏನಾನ ನಡೀತಾ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಒಂದು 5-6 ಸಾವಿರ ಜನ ಸೇರಿದಾಗ ಈ ತರದ ಅನಾಹುತ ಆದ್ರೆ ದೊಡ್ಡ ಇದಾಗ್ತೈತೆ. ಬೇರೆ ಜಾಗನೇ ಇಲ್ಲ, ಗತಿ ಇಲ್ವೋ ಇವ್ರಿಗೆ, ಯೋಗ್ಯತೆ ಇಲ್ವಾ? ಆ ತಮನ್ನಾ ಭಾಟಿಯಾ ಅಂತ ಯಾರೋ ಫಿಲಂ ಆಕ್ಟರ್ಗಳಿಗೆ 7 ಕೋಟಿ 8 ಕೋಟಿ ಕೊಡ್ತಾರೆ. ಖರ್ಚು ವೆಚ್ಚ, ಫ್ಲೈಟ್ ಚಾರ್ಜು, ರೂಮು ಎಲ್ಲ ಸೇರಿದ್ರೆ ಕೊಡ್ತಾರೆ. ಅದೇ ದುಡ್ಡು ಇಲ್ಲೇ ಕೊಟ್ಟು ಜಮೀನ್ ತಗೊಂಬೋದಾಯ್ತಲ್ಲ. ಅದನ್ನ ಬಿಟ್ಬಿಟ್ಟು ಅದೇ ಜಮೀನನ್ನ ಒಡೆಯುವಂತ ಪ್ರಯತ್ನ ಯಾಕೆ? ಗ್ರೌಂಡ್ ಮಾಡಕ್ಕೆ ಬೇರೆ ಜಾಗ ಇಲ್ವಾ? ಇದು ಲಾಭ. ಈ ವರ್ಷ ನಾನು ನೋಡಿದೆ 96 ಕೋಟಿ ಲಾಭ. 96 ಒಂದು ಸರ್ಕಾರಿ ಸಂಸ್ಥೆ, ನಾವು ಕನಸು ಮನ್ಸಲ್ಲಿ ಯೋಚನೆ ಮಾಡಕ್ಕಾಗಲ್ಲ. 96 ಕೋಟಿ ಲಾಭ ಬರ್ತಕ್ಕಂತ ಒಂದು ಫ್ಯಾಕ್ಟ್ರಿಯನ್ನ ಉದ್ಧಾರ ಮಾಡ್ಬೇಕೇ ಹೊರ್ತು ಆ ದುಡ್ಡನ್ನ ತಗೊಂಡಿದ್ದೀರಾ. ಮೊನ್ನೆ 40 ಕೋಟಿ ತಗೊಂಡಿದ್ದೀರಾ ಸರ್ಕಾರಕ್ಕೆ. ಪಾಪರ್ ಆಗಿದೆಯಲ್ಲ ಸರ್ಕಾರ, ಪಾಪರ್ ಆಗಿ ಭಿಕ್ಷೆ ಬಿಡ್ತಾ ಇದ್ದಾರೆ. ತಗೊಂಡಿದ್ದೀರಾ ನೀವು. ಇಲ್ಲಿ ವರ್ಕರ್ಸ್ಗೆ ಕೇಳಿದೆ ಎಷ್ಟು ಸಂಬಳ ಅಂತ ಹೇಳಿದ್ರೆ 3,000 ರೂಪಾಯಿ ಅಂತ. ಟ್ರೈನಿಂಗ್ಗೆ 3,000 ರೂಪಾಯಿ, ಅಪಾಯಿಂಟ್ ಆದ್ಮೇಲೆ 18,000 ರೂಪಾಯಿ. ಇಲ್ಲಿ ದುಡ್ಸ್ಕೊಂತೀರಾ ಅವ್ರ ಕೈಲಿ, ಲಾಭನ ಮಾತ್ರ ನಿಮ್ ಜೋಬ್ಗೆ ಹಾಕಂತೀರ. ಫ್ಯಾಕ್ಟ್ರಿನ ಮುಚ್ಚಕ್ ಹೊರಟಿದ್ದೀರಾ. ಇದಾಗಬಾರ್ದು. ಇದೊಂದು ಇದೊಂದು ರಾಜ್ಯದ ಪ್ರತಿಷ್ಠಿತ ಕಂಪನಿ. ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು. ಇದು ಹೀಗೆ ಉಳಿಬೇಕು, ಕಬಳಿಕೆ ಆಗಬಾರ್ದು. ಇಲ್ಲಿ ಸುಮಾರು ಒಟ್ಟು 1200 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. 3 ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ನಿಂತೋದ್ರೆ, ಟಿ ನರಸೀಪುರ ನಿಂತ್ರೆ ಮೈಸೂರು ಮುಚ್ಕೊಂಡು ಹೋಗ್ಬೇಕು, ಚನ್ನಪಟ್ಟಣನೂ ಮುಚ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನೂಲ್ ಬರ್ತಾ ಇರೋದ ಅಲ್ಲಿಂದ. ಇಲ್ಲಿ ಉನ್ನಾರ ನಾನು ಕೇಳಿದ್ದು, ಕಾರ್ಮಿಕರ ಒಂದು ಮಾತಲ್ಲಿ ಕೇಳಿರುವಂಥದ್ದು, ಅದು ಮುಚ್ಚಿಬಿಟ್ರೆ ಇಂಪೋರ್ಟ್ ಮಾಡ್ಕೊಬೋದು ಚೈನಾದಿಂದ, ಬೇರೆಯಿಂದ ಕಮಿಷನ್ ಸಿಗ್ತೈತೆ. ಇಲ್ಲಿ ಕಮಿಷನ್ ಸಿಗಲ್ಲ. ನೀವು ಇಂಪೋರ್ಟ್ ಮಾಡ್ಕೊಂಡ್ರೆ ಕಮಿಷನ್ ಕೊಡ್ತಾರೆ, 30% 50% ಇವ್ರ ಕಮಿಷನ್ ಬರ್ತೈತೆ. ಆ ಕಮಿಷನ್ಗೋಸ್ಕರ ಇವತ್ತು ಮುಚ್ಚುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನೀವು ಗ್ರೌಂಡ್ಗಳನ್ನ ನಾನೇ ಬರ್ತೀನಿ, ಒಂದು 10 ಗ್ರೌಂಡ್ ಮಾಡಿ. ಆದ್ರೆ ಇರೋಂತ ಒಂದು ಪ್ರತಿಷ್ಠಿತ
ಸಮಾಜಕ್ಕೆ ಮೈಸೂರು ಸಿಲ್ಕ್ ಅಂದ್ರೇನೆ ಒಂದು ಬ್ರ್ಯಾಂಡ್ ಅದು. ಅಂತ ಒಂದು ಬ್ರ್ಯಾಂಡ್ ಇರುವಂತ ಕಂಪನಿಯನ್ನ ಮುಚ್ಚಕ್ಕೆ ಹೋಗುವಂಥದ್ದು ಅಥವಾ ಅದರಲ್ಲಿ ಏನೋ ಕ್ರೀಡಾಂಗಣ ಮಾಡುವಂಥದ್ದು ಇನ್ನೊಂದು ಮಾಡುವಂಥದ್ದು ಒಳ್ಳೇದಲ್ಲ. ಬೇರೆ ಜಾಗ ಇದೆ, ಬೇಕಾದಷ್ಟು ಜಾಗ ಇದೆ. ಜಾಗ ಗತಿ ಇಲ್ವಾ ನಿಮ್ಗೆ? ಬೇಕಾದಷ್ಟು ಗೋಮಾಳಗಳು ಜಾಗ ಇದೆ, ತಗೊಂಡು ಹುಡುಕಿ ಮಾಡಿ. ಅದನ್ನ ಬಿಟ್ಬಿಟ್ಟು ಈ ಏನೋ ಬಡವರಿಗೆ ಅನ್ನ ಕೊಡ್ತಾ ಇದ್ದಾರೆ, 1200 ಜನ ಎಂಪ್ಲಾಯೀಸ್ ಇಲ್ಲಿಂದ ಅನ್ನ ತಿಂತಾ ಇದ್ದಾರೆ. ಅನ್ನಕ್ಕೆ ಕನ್ನ ಹಾಕುವಂತ ಕೆಲಸವನ್ನ ಈ ಸರ್ಕಾರ ಮಾಡಬಾರ್ದು. ಇದ್ರ ವಿರುದ್ಧ ಹೋರಾಟ ಮಾಡಕ್ಕೋಸ್ಕರ ನಾನು ಈ ಎಲ್ಲ ವಿಷಯಗಳು ಸರ್ಕಾರ ಗಮನಕ್ಕಿಲ್ವಾ ಸರ್? ಹಾಗಾದ್ರೆ ಮೈಸೂರು ಸಿಲ್ಕ್ ನ ಇದಾಗತ್ತೆ ಮುಚ್ಚಿದ್ರೆ ಇಲ್ಲ 5 ಎಕರೆ ಜಾಗ ಕೊಟ್ರೆ ಅನ್ನೋದು. ಇಲ್ಲ, ಅಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟ್ರು ತಗೊಂಡ್ಬಿಟ್ಟಿದ್ದಾನಂತೆ. ಅವನು ಕಾಂಗ್ರೆಸ್ ಕಾರ್ಯಕರ್ತ, ಅವನು 12 ಕೋಟಿಗೆ ತಗೊಂಡ್ಬಿಟ್ಟಿದ್ದಾನೆ. ಅವನು ಒತ್ತಡ, ಅವನ್ ಕಮಿಷನ್ ಬರ್ತೈತಲ್ಲ, 60% ಕಮಿಷನ್. ಅದರಲ್ಲಿ ಅವನಿಗೆ 5-6 ಕೋಟಿ ಲಾಭ ಬರ್ತೈತೆ. ದುಡ್ಡು ಹೊಡಿಬೇಕು, ಅದಕ್ಕೆ ಅವನು ಒತ್ತಡ ಮಾಡ್ತಾ ಇದ್ದಾನೆ ಸರ್ಕಾರದ ಮೇಲೆ. ಸರ್ಕಾರ ಸಿದ್ದರಾಮಯ್ಯನವರು ಅದೇ ಏರಿಯಾದವರು, ಅದಕ್ಕೆ ಮುರಾಜಿಲ್ದೆ ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಸಮಾಜಕ್ಕೆ ದ್ರೋಹ ಬಗೆಯುವಂತ ಕೆಲಸ. 1200 ಜನದ ಕಾರ್ಮಿಕರೇದಿದೆ, ಅವ್ರಿಗೆ ದ್ರೋಹ ಬಗೆಯುವಂತ ಕೆಲಸ. ಅದರಿಂದ ಇದನ್ನ ನಾವು ಹೋರಾಟ ತೆಗೆದುಕೊಂಡಿದ್ದೀವಿ. ಮೊನ್ನೆನೂ ಕೂಡ ನಾವು ನಮ್ಮ ಪಾರ್ಟಿ ಹುಬ್ಳಿಯಲ್ಲಿ ನಾವು ಕೂಡ ಈ ಸ್ಟೂಡೆಂಟ್ ಆರ್ಗನೈಸೇಷನ್ ಇದು ಹೋರಾಟದಲ್ಲಿ ನಾನೇ ಹೋಗಿ ಭಾಗವಹಿಸಿದ್ದೆ. ನಾವು ಹೋಗಿ ಭಾಗವಹಿಸಿದ ಮೇಲೆ ಅಲ್ಲಿ ಇವತ್ತು ಸರ್ಕಾರ ಬಾಯ್ಬಿಟ್ಟಿದೆ, 56,000 ಹುದ್ದೆಗಳನ್ನ ನೇಮಕ ಮಾಡ್ತೀನಿ ಅಂತ. ನಮ್ಮ ಲೆಟರ್ಡಲ್ಲೇ ನಾವು ಪರ್ಮಿಷನ್ ತಗೊಂಡಿದ್ದು ಆ ಹೋರಾಟಕ್ಕೆ. ಸ್ಟೂಡೆಂಟ್ಸ್ಗಳು ಭಾಗಿಯಾಗಿದ್ರು. ಇವತ್ತು ಆ ಹೋರಾಟಕ್ಕೆ ಜಯ ಸಿಕ್ಕಿದೆ. ಹಾಗೆ ಈ ಹೋರಾಟಕ್ಕೂ ಕೂಡ ಸರ್ಕಾರಕ್ಕೆ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡ್ತಾ ಇರುವಂತ ಅನ್ಯಾಯವನ್ನ ಕೆಲಸವನ್ನ ನಾವು ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.